ಬಗ್ಗೆ ಸಾರ್ವಜನಿಕರಿಗೆ ಸ್ವಚ್ಛತೆಯ ಕಾರ್ಯವನ್ನ ದೇಶದೆಲ್ಲೆಡೆ ನಡೀತಾ ಇದೆ. ಅದರ ಅಂಗವಾಗಿರ್ತಕ್ಕಂಥ ಶ್ರೀ ಶಶಿಕಲಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ, ಹಾಗೆ CRZ DD ಆಗಿರ್ತಕ್ಕಂಥ ರಾಮಲಿಂಗಂ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯ, ಹಾಗೆ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಜೇಮ್ಸ್. ಕರಾವಳಿ ಪ್ರದೇಶದಲ್ಲಿ ಹೈಯೆಸ್ಟ್ ಕೋಸ್ಟ್ ಲೈನ್ ಇರುವಂತಹ ಜಿಲ್ಲೆ ನಮ್ಮದು ಉಡುಪಿ ಜಿಲ್ಲೆ. ನಮ್ಮ ಮೀನುಗಾರರಾಗಲಿ ಮತ್ತು ಟೂರಿಸಮ್ ಡಿಪೆಂಡೆಂಟ್ ಇರುವಂಥ ವ್ಯಕ್ತಿಗಳಾಗಲಿ ಸಾವಿರಾರು ಜನರಿಗೆ ಕೆಲಸ, ಸೋರ್ಸ್ ಆಫ್ ಇನ್ಕಮ್ ಮತ್ತು ಲೈವ್ಲಿಹುಡ್ ಇದೆಲ್ಲ ಕಡಲಿದೆ. ಹಾಗಾಗಿ ಈ ಕಡಲು ಪ್ರದೇಶ ಮತ್ತು ಬೀಚಸನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಒಂದು ಕೋಸ್ಟಲ್ ಕ್ಲೀನಪ್ ಡೇದು ಸ್ಪೆಷಲಾಗಿ ಮಾಡೋದು ಅಥವಾ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೋಸ್ಕರ ಮಾಡೋದಕ್ಕಿಂತೆಲ್ಲ ಹೆಚ್ಚಾಗಿ ನಮ್ಮ ಜನರ ಲೈವ್ಲಿಹುಡ್ ಈ ಬೀಚ್ ಕ್ಲೀನ್ ಆಗಿರೋದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ವತಿಯಿಂದ ಕೋಸ್ಟಲ್ ಕ್ಲೀನಪ್ ಡೇ ಸಲುವಾಗಿ ಈ ಕಾರ್ಯಕ್ರಮದಲ್ಲಿ ಪಡುಬಿದ್ರಿ ಪಂಚಾಯತ್ ಮೆಂಬರ್ಸ್ ಹಾಗೂ ಚುನಾಯಿತ ಪ್ರತಿನಿಧಿಗಳು ಹಾಗೂ ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ನ ಸ್ಟಾಫ್ ಸಿಬ್ಬಂದಿಗಳು, ಅದೇ ರೀತಿ ಉಡುಪಿ ಜಿಲ್ಲಾ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಹಾಗೂ ಕರಾವಳಿ ಕಾವಲ್ಪಡೆ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಇದರಲ್ಲಿ ಭಾಗವಹಿಸಿರುವಂಥ NGOಗಳು ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಇವತ್ತು ಮಾಡುವಂಥ ಕೆಲಸ ಆ್ಯಕ್ಚುಲಿ ನಾವೇ ಮಾಡಿರುವಂಥ, ನಾವು ಅಂತ ಹೇಳಿದ್ರೆ ನಾವು ಮನುಷ್ಯರಾಗಿ ಮಾಡಿರುವಂಥ ತಪ್ಪನ್ನು ಸರಿಪಡಿಸುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದೀವಿ. ಇದು ಕಂಟಿನ್ಯೂಸ್ಲಿ ಮಾಡ್ತಾಯಿದ್ರೆ ಮಾತ್ರ ನಮಗೆ ಒಳ್ಳೆಯ ರಿಸಲ್ಟ್ಸ್ ಬರುವಂಥದ್ದು. ನಾನು ಕುಂದಾಪುರದಲ್ಲಿ ASP ಆಗಿದ್ದಾಗ ಅಲ್ಲಿ ಕ್ಲೀನ್ ಕುಂದಾಪುರ ಪ್ರಾಜೆಕ್ಟ್ ಅಂತೇಳಿ ಈಗಲೂ ನಡೀತಾ ಇದೆ. ಅವರು ಸುಮಾರು 5 ವರ್ಷದಿಂದ ಮಾಡ್ತಿದ್ದಾರೆ. ಕ್ಲೀನ್ ಮಾಡಿ ಫೈನಲಿ ಒಲಿವ್ ರಿಡ್ಲಿ ಟರ್ಟಲ್ಸ್ ಮತ್ತೆ ವಾಪಸ್ ನೆಸ್ಟಿಂಗ್ ಬರ್ಲಿಕ್ಕೆ ಶುರುವಾಗಿದೆ ಅದೇ ಬೀಚಲ್ಲಿ. ಸುಮಾರು ವರ್ಷ ಬರ್ತಾ ಇರಲಿಲ್ಲ. ಹಾಗಾಗಿ ನಮ್ಮದು ತಪ್ಪುಗಳು, ಮನುಷ್ಯರು ಮಾಡಿರುವಂಥ ತಪ್ಪುಗಳನ್ನು ಸರಿಪಡಿಸಿದರೆ ಪ್ರಕೃತಿ ಬೇಗ ಕ್ಯಾಚಪ್ ಆಗ್ತದೆ ಅಂತ ನಮಗೆ ಅದರಿಂದ ಕಾಣಲಿಕ್ಕೆ ಆಗ್ತದೆ. ಹಾಗಾಗಿ ಈ ಕ್ಲೀನಪ್ ನಾವೆಲ್ಲರೂ ಚೆನ್ನಾಗಿ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗೆ ಧನ್ಯವಾದ. ಪಂಜಾಬ್, ಸಿಂಧು, ಗುಜರಾಟ್, ಮರಾಠ, ದ್ರಾವಿಡ, ಉತ್ಕಲ, ಬಂಗ, ವಿಂಧ್ಯ, ಹಿಮಾಚಲ, ಯಮುನಾ, ಗಂಗಾ, ಉಚ್ಚಲ ಜಲ ವಿತರಂಗ. ನಿಲ್ಬೇಕಾದ ವಿನಂತಿ. ಒಂದು ಮಾಡಿ ಒಳಗಡೆ